9 ಗಂಟೆಗೆ ಆದಮೇಲೆ ಸಾರಿ ಕೇಳ್ಕೊಂಡು ನೋಟಿಸ್ ಇದ್ದ ಕೇಳಿದ್ರೆ ತೋರಿಸಿ ನೋಡಿ ಸ್ವಾಮಿ ಈಗ ತಾನೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೇಸ್ ಅಂತ ಹೇಳ್ಬಿಟ್ಟು ಗಾಡಿ ಇಟ್ಟಿದ್ದಾರೆ ಸೇಫ್ಟಿ. ಇವತ್ತಷ್ಟೇ ವ್ಯಾಲಿಡಿಟಿ ಅದು 9 ಗಂಟೆ ಮೇಲೆ ಕೇಸ್ ಏನು ನಾವು 9 ಗಂಟೆ ಮೇಲೆ ಹೋಗಿ ಏನೋ ನಾನು ಲೋನ್ ಇದು ಮಾಡಿದೆ ನೋಡ್ಕೊಂಡು ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ರಸೀದಿ ಇಲ್ಲ 9 ಗಂಟೆ ಮೇಲೆ ಏನಿರಲ್ಲ, ರೋಡ್ ಸ್ವಲ್ಪ ಕ್ಲಿಯರ್ ಆದ್ಮೇಲೆ ನೀವು ಮೂವ್ ಆಗಬೇಕು. ಗೊತ್ತಾಯ್ತಾ? ಒಂದು 500,000 ನಾನು ಕೇಳಿದೆ ಕಣ, ನೀನು ನಂಬಿಕೆ ಬಿಡ್ತೀವಿ ಕೇಳಿದ್ರಿ ನನಗೂ ಗೊತ್ತು. ನಮ್ಮ ಸೈಡ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ದೆ, ಸೈಡ್ಗೆ ಹೋಗಿ ಫೋನ್ ಮಾಡಿದೆ. ಬೆಂಗಳೂರು ಪುಲಿಕೇಶಿನಗರ ಸಂಚಾರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಕೋರ್ಟ್ನಲ್ಲಿ ದಂಡ ಕಟ್ಟಬೇಕಿದ್ದ ಪ್ರಕರಣದಲ್ಲಿ ಲಾರಿ ಚಾಲಕರಿಂದ 5,000 ಲಂಚ ಪಡೆದ ಆರೋಪಕ್ಕೆ ಗುರಿಯಾಗಿದ್ದಾರೆ. ಹಣ ನೀಡಿದ ದೃಶ್ಯವನ್ನು ಚಾಲಕ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದ್ದಾನೆ. ತನಿಖೆ ಬಳಿಕ ಕರ್ತವ್ಯ ಲೋಪ ಮತ್ತು ಲಂಚ ಸ್ವೀಕಾರ ಆರೋಪದಡಿ ಸೋಮಶೇಖರ್ ಅವರನ್ನು ಅಮಾನತುಗೊಳಿಸಿ ಪೂರ್ವ ವಿಭಾಗ ಸಂಚಾರ ಡಿಸಿಪಿ ಸಾಹಿಲ್ ಬಾಗ್ಲಾ ಆದೇಶ ಹೊರಡಿಸಿದ್ದಾರೆ. ಈ ಘಟನೆ ಸಂಚಾರ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ಒಂದು 500,000 ನಾನು ಕೇಳಿದೆ ಕಣ, ನೀನು ನಂಬಿಕೆ ಬಿಡ್ತೀವಿ ಕೇಳಿದ್ರಿ ನನಗೂ ಗೊತ್ತು. ನಮ್ಮ ಸೈಡ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ದೆ, ಸೈಡ್ಗೆ ಹೋಗಿ ಫೋನ್ ಮಾಡಿದೆ. ಈಗ ಸಾಹೇಬ್ರು ಅವೆಲ್ಲ ಬೇಡ, ಬೇರೆ ಮಾತ್ರ ಅಷ್ಟೇ ಅದೇ ಮಾತು. ಇನ್ಸ್ಪೆಕ್ಟರ್ಗೆ ನಾವು ಊಟ ಮಾಡೋದು ನೀವು ಕೇಳಿದ್ದೆ, ಅದು ದೊಡ್ಡದು. ಮತ್ತೆ ನಮ್ಮ ಸಾಹೇಬ್ರುಗಳೇ ಕೇಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೌದು, ನಾನು ಅಲ್ಲೂ ಧೈರ್ಯ ಮಾಡಿ ಕೇಳಿದೆ. ಅದು ಇರೋದೇ 5,000 ನಾವು ತಗೋಬೇಕು ಕಾಸು. ನೀನು ನಂಬಿಕೆ ಬಿಡ್ತೀಯೋ? ನಾನು ಸಾಹೇಬ್ರ ಹತ್ರ ನೀವು ಕೊಡೋದು ಕೇಳಿದೆ, ಸರ್ ಕೇಸ್ ಕೊಡೋಂತವ್ರೆ ಏನಾದ್ರು ಕೇಳಿದೆ. ಸಾಹೇಬ್ ಒಂದೇ ಮಾತು, ಕೇಳಂಗಿಲ್ಲ ಬೈದ್ಬಿಡ್ತಾರೆ ಕೆಲಸರಿ. ನಾನು ಆದ್ರೂ ನಿಮ್ಮ ಪರವಾಗಿ ಪಾಪ ಕೇಳಿದೆ. ನೀವು ಹೇಳಿದ್ರಲ್ಲ ಕೇಸ್ ಕೊಡ ಅಂತ, ಕೇಳಿದಾಗ ಹೇಳಿದ್ರು ಗೊತ್ತಾ, ಏನು ಕೆಲಸ ಹೇಳಿದ್ರೆ ಅಷ್ಟು ಮಾಡು ಸಾಕು ಮಾಡಿ. 9 ಗಂಟೆಗೆ ಆದಮೇಲೆ ಸಾರಿ ಕೇಳ್ಕೊಂಡು ನೋಟಿಸ್ ಇದ್ದ ಕೇಳಿದ್ರೆ ತೋರಿಸಿ ನೋಡಿ ಸ್ವಾಮಿ ಈಗ ತಾನೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೇಸ್ ಅಂತ ಹೇಳ್ಬಿಟ್ಟು ಗಾಡಿ ಇಟ್ಟಿದ್ದಾರೆ ಸೇಫ್ಟಿ. ಇವತ್ತಷ್ಟೇ ವ್ಯಾಲಿಡಿಟಿ ಅದು 9 ಗಂಟೆ ಮೇಲೆ ಕೇಸ್ ಏನು ನಾವು 9 ಗಂಟೆ ಮೇಲೆ ಹೋಗಿ ಏನೋ ನಾನು ಲೋನ್ ಇದು ಮಾಡಿದೆ ನೋಡ್ಕೊಂಡು ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ರಸೀದಿ ಇಲ್ಲ 9 ಗಂಟೆ ಮೇಲೆ ಏನಿರಲ್ಲ, ರೋಡ್ ಸ್ವಲ್ಪ ಕ್ಲಿಯರ್ ಆದ್ಮೇಲೆ ನೀವು ಮೂವ್ ಆಗಬೇಕು. ಗೊತ್ತಾಯ್ತಾ? ಅದು 5,000 ಅದು ಇರೋದೇ 5,000 ನಾವು ತಗೋಬೇಕು ಕಾಸು. ನೀನು ನಂಬಿಕೆ ಬಿಡ್ತೀಯೋ? ನಾನು ಸಾಹೇಬ್ರ ಹತ್ರ ನೀವು ಕೊಡೋದು ಕೇಳಿದೆ, ಸರ್ ಕೇಸ್ ಕೊಡೋಂತವ್ರೆ ಏನಾದ್ರು ಕೇಳಿದೆ. ಸಾಹೇಬ್ ಒಂದೇ ಮಾತು, ಕೇಳಂಗಿಲ್ಲ ಬೈದ್ಬಿಡ್ತಾರೆ ಕೆಲಸರಿ. ನಾನು ಆದ್ರೂ ನಿಮ್ಮ ಪರವಾಗಿ ಪಾಪ ಕೇಳಿದೆ. ನೀವು ಹೇಳಿದ್ರಲ್ಲ ಕೇಸ್ ಕೊಡ ಅಂತ, ಕೇಳಿದಾಗ ಹೇಳಿದ್ರು ಗೊತ್ತಾ, ಏನು ಕೆಲಸ ಹೇಳಿದ್ರೆ ಅಷ್ಟು ಮಾಡು ಸಾಕು ಮಾಡಿ. ಒಂದು 500,000 ನಾನು ಕೇಳಿದೆ ಕಣ, ನೀನು ನಂಬಿಕೆ ಬಿಡ್ತೀವಿ ಕೇಳಿದ್ರಿ ನನಗೂ ಗೊತ್ತು. ನಮ್ಮ ಸೈಡ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ದೆ, ಸೈಡ್ಗೆ ಹೋಗಿ ಫೋನ್ ಮಾಡಿದೆ. ಈಗ ಸಾಹೇಬ್ರು ಅವೆಲ್ಲ ಬೇಡ, ಬೇರೆ ಮಾತ್ರ ಅಷ್ಟೇ ಅದೇ ಮಾತು. ಇನ್ಸ್ಪೆಕ್ಟರ್ಗೆ ನಾವು ಊಟ ಮಾಡೋದು ನೀವು ಕೇಳಿದ್ದೆ, ಅದು ದೊಡ್ಡದು. ಮತ್ತೆ